ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ ತಮ್ಮ ಸ್ವಗ್ರಾಮ ನಾಗಮಂಗಲ ತಾಲೂಕಿನ ಇಜ್ಜಲಘಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಕುಟುಂಬ ಸಮೇತರಾಗಿ ಬಂದು ಮತ ಚಲಾವಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೃಷಿ ಸಚಿವ ಎನ್ ಚೆಲುವರಾಯಸ್ವಾಮಿ, ಜಿಲ್ಲೆಯ ವ್ಯಾಪ್ತಿಯಲ್ಲಿ ಮತದಾನದ ಸಂಖ್ಯೆ ಹೆಚ್ಚಾಗುತ್ತಿದೆ. ಆದ್ದರಿಂದ ಕಾಂಗ್ರೆಸ್ಗೆ ಇದು ವರದಾನವಾಗಲಿದೆ. ಗೆಲುವು ನಿರ್ಧಾರ ಮಾಡೋದು ಜನ. ಈ ಬಾರಿ 100ಕ್ಕೆ 100ರಷ್ಟು ನಮ್ಮ ಅಭ್ಯರ್ಥಿಯ ಗೆಲುವನ್ನು ಸಾಧಿಸುತ್ತಾರೆಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಕುಮಾರಸ್ವಾಮಿ ಅವರ ಹೇಳಿಕೆಗಳು ಜನವಿರೋಧಿಯಾಗಿದ್ದು, ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಮಂಡ್ಯ ಜಿಲ್ಲೆಗೆ ಶಾಶ್ವತ ಯೋಜನೆಯನ್ನು ನೀಡಿಲ್ಲ ಮತ್ತು ಪ್ರಸ್ತುತ ಕಾಂಗ್ರೆಸ್ ಸರ್ಕಾರದ ಹಲವಾರು ಯೋಜನೆಗಳಿಗೆ ಜನ ಒಲವು ತೋರಿದ್ದಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮತದಾನ ಜಾಸ್ತಿ ಆಗ್ತಾ ಇದೆ, ಅದು ನಮಗೆ ಪಾಸಿಟಿವ್ ಆಗಿ ಕಾಣ್ತಾ ಇರ್ತಕ್ಕಂಥದ್ದು. ಗೆಲುವು ಪರ್ಸೆಂಟೇಜ್ ಏನಿಲ್ಲ, 100% ಗೆಲ್ತೀವಿ. ಅಂತರ ನಾನು ಯಾವತ್ತೂ ಹೇಳೋ ಅಭ್ಯಾಸ ಇಲ್ಲಲ್ಲ. ಈಗ ಅಂತರ ಡಿಸೈಡ್ ಮಾಡೋದು ಜನ, ಆಮೇಲೆ ಗೆಲುವು ಅಷ್ಟೇ ನಾವು ಕೇಳ್ತೀವಿ. ಅಂತರ ಎಷ್ಟು ಕೊಡಲೇಬೇಕು ಅಂತ ಅಲ್ಲ. ಮತ್ತು ನನ್ನ ಚುನಾವಣೆಯಲ್ಲೂ ನಾನು ಯಾವತ್ತೂ ಕಳೆದ 8 ಚುನಾವಣೆಯಲ್ಲಿ ಯಾವತ್ತೂ ಹೇಳಿಲ್ಲ ಅಂತರನ್ನ. ಆ ಥರ ನಾನು ಮಾತಾಡೋ ಅಂತ ಇದನ್ನು ಥಿಂಕ್ ಮಾಡಿಲ್ಲ. ಸೊ ಜನ ಎಷ್ಟು ಲೀಡ್ ಕೊಡ್ತಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರದ್ದೇ ಆದಂಥ ಒಂದಷ್ಟು ಪರಿಸ್ಥಿತಿಗಳಿರುತ್ತೆ. ಇವತ್ತು ಕಾಂಗ್ರೆಸ್ಗೆ ಗೆಲ್ಲಬೇಕು, ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅನ್ನೋದು ಜನಾಭಿಪ್ರಾಯ ಇದೆ. ಕಾರಣ ಈಗ ಓಪನ್ ಆಗಿ ಅವರು ಡಿಕ್ಲೇರ್ ಮಾಡಿದ್ದಾರೆ, ಈ ಗ್ಯಾರಂಟಿಯನ್ನು ನಾವು ನಿಲ್ಲಿಸ್ತೀವಿ ಅಂತಲೇ KR ನಗರದಲ್ಲಿ ಕುಮಾರಸ್ವಾಮಿ ಅವರು ಭಾಷಣ ಮಾಡೋರು. ಮತ್ತು ಗ್ಯಾರಂಟಿ ಕೊಡೋದು ತಪ್ಪು ಅಂತಲೂ ಹೇಳಿದ್ದಾರೆ. ಮತ್ತು ಗ್ಯಾರಂಟಿಯನ್ನು ತಗೊಂಡು ಹೆಣ್ಮಕ್ಳು ದಾರಿ ಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಇಷ್ಟೆಲ್ಲ ಮಾತಾಡಿದ ಮೇಲೆ ಸಹಜವಾಗಿ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ 5 ಗ್ಯಾರಂಟಿ ಮತ್ತು 10 ವರ್ಷದಲ್ಲಿ ಅವರು ಬ್ಲ್ಯಾಕ್ ಮನಿ ತಂದು, ಈಗ ಒಂದು ಕಡೆ ಕುಮಾರಸ್ವಾಮಿಯವರು 2018 ಕೊಟ್ಟಂಥ ಭರವಸೆಯನ್ನು ಅವರು ಮುಖ್ಯಮಂತ್ರಿಯಾಗಿ ಈಡೇರಿಸಲಿಲ್ಲ. ಎರಡನೇದು, ಈ ಒಂದು ಏನು ಮಹಿಳೆಯರಿಗೆ ಮತ್ತು ಪುರುಷರಿಗೆ ಮತ್ತು ಅವರು ಮಂಡ್ಯ ಜಿಲ್ಲೆಗೆ ಏನು ಅವರು ಒಂದೂ ಆ 14 ತಿಂಗಳಲ್ಲಿ ಒಂದೇ ಒಂದು ಯಾವುದೋ ವಿಶೇಷವಾದಂಥದ್ದು ಶಾಶ್ವತವಾಗಂತ ಏನಾದ್ರು ಒಂದು ಯೋಜನೆಯನ್ನು ಕೊಡಲಿಕ್ಕಾಗಲಿಲ್ಲ. ಅವ್ರಿಗೆ ಹಿಂದೆ ಅವ್ರ ತಂದೆ ಮುಖ್ಯಮಂತ್ರಿ ಇದ್ದರು, ಅವ್ರು ಮುಖ್ಯಮಂತ್ರಿ ಇದ್ದರು, ಅದು ಒಂದು ಕಡೆ. ಆದರೆ ಈಗ 14 ತಿಂಗಳಲ್ಲಿ ಅವ್ರು ಮುಖ್ಯಮಂತ್ರಿ ಇದ್ದಾಗ ಯಾವುದಾದ್ರು ಒಂದು ಶಾಶ್ವತವಾದಂಥ ಮಂಡ್ಯ ಜಿಲ್ಲೆಗೆ, ಈಗ ಹಾಸನದಲ್ಲಿ ಏರ್ಪೋರ್ಟ್ ತರಬೇಕು ಅಂತಂದರು. ಹಾಸನದಲ್ಲಿ ಸಾಕಷ್ಟು ಇಂಡಸ್ಟ್ರಿಯಲ್ ಅದನ್ನು ಮಾಡಿದ್ರು. ಮತ್ತು ನೀರಾವರಿ ಯೋಜನೆಯಲ್ಲಿ ತುಮಕೂರಿಗೆ, ಮಂಡ್ಯಕ್ಕೆ ಎಷ್ಟು ಸಾಧ್ಯ ನಮ್ಮನ್ನೆಲ್ಲ ಉಪಯೋಗಿಸ್ಕೊಂಡು ಹೇಮಾವತಿ ನೀರನ್ನು ಅವ್ರ ಹಾಸನಕ್ಕೆ ಹೆಚ್ಚು ಉಪಯೋಗಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನನ ಮಾಡಿದ್ರು. ಸೊ ನಮಗೂ ಅವ್ರ ಮೇಲಿದ್ದಂಥ ಅಭಿಮಾನಕ್ಕೆ ನಾವು ಪ್ರಶ್ನೆ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ. ಸೊ ಗುರೂರಿಂದ ವರ್ಷಾನುಗಟ್ಟಲೆ 3000 ಕ್ಯೂಸೆಕ್ಸ್ನೇ ಡಿಸ್ಚಾರ್ಜ್ ಇಟ್ಕೊಂಡು, ಸಿದ್ದರಾಮಯ್ಯನವರು 2013ರಿಂದ 18 ಬಂದ ಮೇಲೆ 4500 ಕ್ಯೂಸೆಕ್ಸನ್ನು ಡಿಸ್ಚಾರ್ಜ್ ಮಾಡೋಕ್ಕೆ ಅದು ಸ್ವಲ್ಪ ನಾಲ ಅಗಲೀಕರಣ ಮಾಡ್ತಕ್ಕಂಥದ್ದು ಮಾಡಿದ್ದು. ಅದನ್ನೆಲ್ಲ ಲೆಕ್ಕ ಹಾಕಿದಾಗ ಮಂಡ್ಯದ ಬಗ್ಗೆ ಅಥವಾ ತುಮಕೂರು ಬಗ್ಗೆ ಯಾವುದೇ ಥರದ ಅವರಿಗೆ ಕಾಳಜಿ ಇಲ್ಲ ಅನ್ನೋದು ಎದ್ದು ಕಾಣುತ್ತೆ. ಇದು ಕುಮಾರಸ್ವಾಮಿಯವರ ವೈಯಕ್ತಿಕವಾಗಿ ಭಾವನಾತ್ಮಕವಾಗಿ ಮಾತಾಡ್ತಾರೆ, ಜಾತಿ ವಿಚಾರನ ಹೆಚ್ಚು ಹಿಡಿತಾರೆ. ಸೊ ಅದು ಕಾಲಾಂತರದಿಂದ ಅವರು ಉಪಯೋಗಿಸ್ಕೊಂಡಿದ್ದಾರೆ, ಬೇರೆಯವರು ಅದನ್ನು ಉಪಯೋಗಿಸ್ಕೊಳಕ್ಕೆ ಹೋಗಿಲ್ಲ. ಅಷ್ಟನ್ನು ಬಿಟ್ಟರೆ ಸೊ ವೈಯಕ್ತಿಕವಾಗಿ ಮಂಡ್ಯ ಜಿಲ್ಲೆಗೆ ಏನು ಅವ್ರದ್ದು ಏನು ಕೊಡುಗೆ ಏನು ಮಾಡಿದರು ಅಂತ ಅಂದರೆ ಇಲ್ಲ. ರಾಜಕೀಯವಾಗಿ ತಗೊಂಡ್ರೆ ಇಲ್ಲಿ ಇಷ್ಟು ವರ್ಷ ಅವ್ರಿಗೆ 67 ವರ್ಷ ದೇವೇಗೌಡರು ರಾಜಕಾರಣ ಮಾಡೋದು, ಅವರು ಅವ್ರ ಮಕ್ಕಳು 3 ಜನ. 67 ವರ್ಷ ರಾಜಕೀಯ ಸುದೀರ್ಘ ಜೀವನದಲ್ಲಿ ಮಂಡ್ಯ ಜಿಲ್ಲೆಗೆ ಒಂದು ಲೋಕಸಭಾ ರಾಜ್ಯಸಭಾ ಸದಸ್ಯರು ಮಾಡೋಕ್ಕಾಗಲಿಲ್ಲ, ಒಬ್ಬರನ್ನ ವಿಧಾನಸಭೆಗೆ ಕಳ್ಸೋಕ್ಕಾಗಲಿಲ್ಲ. 67 ವರ್ಷದಲ್ಲಿ. ನಾನು ನೆನ್ನೆ ಯಾಕೆ ಕಳಿಸ್ಲಿಲ್ಲ, ಮೊನ್ನೆ ಯಾಕೆ ಕಳಿಸ್ಲಿಲ್ಲ ಅಂತ ಹೇಳ್ತಾ ಇಲ್ಲ. 67 ವರ್ಷದಲ್ಲಿ ಈ ಜಿಲ್ಲೆ ಅವ್ರಿಗೆ ಆಸ್ತಕ್ಕಿಂತ ಒಂದು ಹೆಜ್ಜೆ ಮೀರಿ ಗೌರವ ಕೊಟ್ಟರು, ಪ್ರೀತಿ ಕೊಟ್ಟರು. ಒಂದು ರಾಜ್ಯಸಭಾ ಮೆಂಬರ್ನಾಗಲಿ, ಒಂದು ವಿಧಾನ ಪರಿಷತ್ತಿನ ಮೆಂಬರ್ ಆಗಲಿ ಅವ್ರಿಗೆ ಗೆಲ್ಸೋಕ್ಕಾಗಿಲ್ಲ. ಜೊತೆಗೆ ಕಾನ್ಸ್ಟಿಟ್ಯೂಷನ್ ಒಂದು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತಿದೆ, ಅದನ್ನು ಪರ್ಟಿಕ್ಯುಲರಾಗಿ ಜಾತಿ ಆಧಾರದ ಮೇಲೆ ಕೊಡ್ತಾರೆ.
ಅದು ಲಿಂಗಾಯತರಿಗಿರ್ಬೋದು, ಬ್ಯಾಕ್ವರ್ಡ್ಗಿರ್ಬೋದು, SC ST ಇರ್ಬೋದು, ಸೊ ಒಕ್ಕಲಿಗರಿರ್ಬೋದು, ಜಾತಿ ಆಧಾರದ ಮೇಲೆ ಕೊಡ್ತಾರೆ. ಎಂಥ ದುರಂತ ಮಂಡ್ಯದ್ದು ಅಂತ ಅಂದರೆ ಇಲ್ಲಿವರೆಗೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.